ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳನ್ನು ಮುಗಿಸ್ಕೊಂಡು ಆಮೇಲೆ ರಾಜ್ಯದ ಸುದ್ದಿಗೆ ಬರೋಣ. ಇವತ್ತು ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ 4-5 ದಿವಸಗಳಿಂದ ಚರ್ಚೆ ಮಾಡ್ತಾನೆ ಇದ್ವಿ ನಾವು. ಇದೊಂಥರ ಪಟಾಕಿ ಸರ ಹಚ್ಚಿದಂಗೆ ಹಚ್ಕೊಂಡು ಹೋಗ್ತಾ ಇದೆ ನೋಡಿ. ಮೇ 4ನೇ ತಾರೀಖು ಪಶ್ಚಿಮ ಬಂಗಾಳ ಸೇರಿದಂತೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂತು. ಮೇ 14ರ ತನಕ ಏನೇನೂ ಇಲ್ಲ. ಅಲ್ಲಿ 16, 17, 18 ಅಂತ ಶುರುವಾದದ್ದು 19ನೇ ತಾರೀಕಿಗೆ ದೊಡ್ಡದೊಂದು ಬಿರುಕಾಗಿದೆ TMCಯಲ್ಲಿ ಅಂತ ಹೊರಗೆ ಬಂತು. ಈಗ ಅಲ್ಲಿ ನೋಡಿದ್ರೆ 80 MLAಗಳ ಪೈಕಿ 60 MLAಗಳು ಮಮತಾ ಬ್ಯಾನರ್ಜಿ ಅವರ ಜೊತೆಗಿಲ್ಲ. 28 MPಗಳ ಪೈಕಿ 20 MPಗಳ ಮಮತಾ ಬ್ಯಾನರ್ಜಿ ಅವರ ಜೊತೆಗಿಲ್ಲ. ಅಲ್ಲಿನ ಆ ಗಲಾಟೆ ಪೀಕ್ಗೆ ಹೋದಾಗಲೇ ಮಹಾರಾಷ್ಟ್ರದಲ್ಲೂ ಹಾಗೆ ಆಗುತ್ತಂತೆ, ಮಹಾರಾಷ್ಟ್ರದಲ್ಲೂ ಹಾಗೆ ಆಗುತ್ತಂತೆ ಅಂತ ಶುರುವಾಗಿತ್ತು. ಟುಡೇ ಇಟ್ ಈಸ್ ಅಫಿಷಿಯಲ್. 9 ಜನ ಸಂಸದರು ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ ಗೆದ್ದವರು. ಶಿವಸೇನೆಯ ಮೂಲ ಚಿಹ್ನೆ ಹಿಂದ್ಗಡೆ ನೋಡ್ತಾ ಇದ್ದೀರಿ, ಬಿಲ್ಲು ಬಾಣ, ಬಾಳಾ ಠಾಕ್ರೆ ಅವ್ರದ್ದು. ಅದು ಈಗ ಏಕನಾಥ್ ಶಿಂದೆ ಅವರ ಹತ್ರ ಇದೆ. ಮಶಾಲ್ ದೊಂದಿ ಉದ್ಧವ್ ಠಾಕ್ರೆ ಅವರ ಚುನಾವಣಾ ಚಿಹ್ನೆ. ಈಗ ಮಶಾಲ್ನ ಚಿಹ್ನೆಯೊಂದಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದವರು ಇವರು. ಅಷ್ಟೊತ್ತಿಗಾಗಲೇ ಶಿವಸೇನೆ ಇಬ್ಬಾಗ ಆಗಿ ಏಕನಾಥ್ ಶಿಂದೆ ಅವರಿಗೆ ಈ ಚಿಹ್ನೆ ಬಂದು ಪ್ಯೂರ್ ಆ್ಯಂಡ್ ಪ್ಯೂರ್ ಉದ್ಧವ್ ಠಾಕ್ರೆ ಬಣದವರೇ ನಾವು ಅಂತ ಚುನಾವಣೆಗೆ ಹೋಗಿ ಗೆದ್ದಂಥವ್ರು ಇವರು. 9 ಜನರ ಪೈಕಿ 6 ಜನ ಇವತ್ತು ಏಕನಾಥ್ ಶಿಂದೆ ಅವರ ಜೊತೆಗೆ ಬಂದರು, ಶಿವಸೇನೆಯನ್ನು ಜಾಯಿನ್ ಆದರು. ಬಾಬಾ ಸಾಹೇಬ್ ವಾಕ್ಚೌರೆ ಶಿರ್ಡಿ MP, ಓಂ ಪ್ರಕಾಶ್ ನಿಂಬಾಳ್ಕರ್ ಒಸ್ಮಾನಾಬಾದ್ನ MP, ನಾಗೇಶ್ ಅಸ್ತಿಕರ್ ಹಿಂಗೋಳಿಯ MP, ಸಂಜಯ್ ಪಾಟೀಲ್ ಮುಂಬೈ ನಾರ್ತ್ ಈಸ್ಟ್ MP, ಸಂಜಯ್ ಜಾಧವ್ ಪರ್ಭಾನಿಯ MP, ಸಂಜಯ್ ದೇಶ್ಮುಖ್ ಯಾವತ್ಮಾಲ್ ವಾರ್ಷಿಯ MP. ಎಷ್ಟು ಜನ ಏಕನಾಥ್ ಶಿಂದೆ ಅವರ ಜೊತೆಗೆ ಬಂದರು. ಏಕನಾಥ್ ಶಿಂದೆ ಅವರ ಜೊತೆಗೆ ಈ 6 ಜನ ಬಂದರು. ಉದ್ಧವ್ ಠಾಕ್ರೆ ಅವರ ಜೊತೆ ಆಪ್ತರಾಗಿರುವ ಸಂಜಯ್ ರಾವತ್ ಆರೋಪ ಮಾಡಿದ್ರು ಒಬ್ಬೊಬ್ಬರು 15 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಇವರು ಅಂತ. 15 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂತ. ಇವರು NDA ತೆಕ್ಕೆಗೆ ಬರುವುದರೊಂದಿಗೆ NDAದ ಟೋಟಲ್ ಸಂಖ್ಯೆ ಎಷ್ಟಾಯಿತು? 292. ತೃಣಮೂಲ ಕಾಂಗ್ರೆಸ್ನ 20 ಜನ ಬರೋದಕ್ಕಿಂತ ಮುಂಚೆ ಇದ್ದ ಸಂಖ್ಯೆ 292. ತೃಣಮೂಲ ಕಾಂಗ್ರೆಸ್ನ 20 ಜನ ಬೆಂಬಲ ಕೊಟ್ಟಿದ್ದಾರೆ. ಪ್ಲಸ್ ಈಗ ಶಿಂದೆ ಬಣದ ಶಿವಸೇನೆಯ 6 ಜನ ಎಲ್ಲ ಸೇರಿದ್ರೆ 318 ಆಯಿತು. ಹತ್ತತ್ರ 361 ಬೇಕು 2/3ಗೆ. ಕೂತ್ಕೊಂಡು ಇದನ್ನೇ ಲೆಕ್ಕ ಹಾಕ್ತಿರ್ತಾರೇನಪ್ಪ BJPಯ ದಿಲ್ಲಿ ಮುಖಂಡರು. ಇನ್ನು ಎಷ್ಟು ಕಡಿಮೆ ಇದೆ, ಎಷ್ಟು ಬರಬೇಕು, ಎಷ್ಟು ಕಡಿಮೆ ಇದೆ, ಎಷ್ಟು ಬರಬೇಕು ಅಂತ. ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಮಾತಾಡಿದ್ರು. ಆದಿತ್ಯ ಠಾಕ್ರೆನೂ ಮಾತಾಡಿದ್ದಾರೆ. ಹೀಗೆ ನಡ್ಕೊಂಡು ಹೋಗೋದು ನೋಡ್ರಿ ಇನ್ಮೇಲೆ ದೇಶದಲ್ಲಿ ರಾಜಕಾರಣ. ಯಾರ್ಯಾರಿಗೆ ಎಲ್ಲೆಲ್ಲಿ ತಾಕತ್ತು ಜಾಸ್ತಿ ಇದೆಯೋ ಅಲ್ಲಲ್ಲಿ ಅವರವರು ಇದನ್ನು ಮಾಡ್ಕೊಂಡು ಹೋಗ್ತಾರಪ್ಪ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೀತು. DK ಶಿವಕುಮಾರ್ಗೆ ತಾಕತ್ತಿದೆ, ಕಾಂಗ್ರೆಸ್ಸಿಗೆ ತಾಕತ್ತಿದೆ, BJP JDSನಿಂದ ಕ್ರಾಸ್ ಔಟ್ ಮಾಡಿಸ್ಕೊಂಡ್ರು. ಕಾಂಗ್ರೆಸ್ನವರ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ಮನಸೋತು BJP ಮತ್ತು JDSನ ಶಾಸಕರುಗಳು ಕ್ರಾಸ್ ಔಟಿಂಗ್ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದಾರಲ್ಲ ಅವತ್ತು ಪ್ರೆಸ್ ಮೀಟ್ನಲ್ಲಿ. ಆದರೆ ಕಾಂಗ್ರೆಸ್ನವರ ಪ್ರಕಾರ, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಪ್ರಕಾರ ಇವರು ಬಿಕಾವು ದುಡ್ಡು ಕೊಟ್ಟಿದ್ದಕ್ಕೆ ಹೋಗಿದ್ದಾರೆ ಇವರು. BJP ಅವರ ಪ್ರಕಾರ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟಿದ್ದಕ್ಕೆ ಕ್ರಾಸ್ ಔಟಿಂಗ್ ಆಗಿದೆ, ದುಡ್ಡು ತಗೊಂಡು ಮಾಡಿದ್ದಾರೆ ಕರ್ನಾಟಕದಲ್ಲಿ BJPಯ ಶಾಸಕರು, JDS ಶಾಸಕರು. ಇವ್ರ ಪ್ರಕಾರ ಅಲ್ಲಿ ಮೋದಿ ಮಾಡ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ನಾವು ಅಪೋಸಿಷನ್ನಲ್ಲಿದ್ದರೆ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂತ ಬಂದಿರೋರು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಹಿಂಗೆ ನಡ್ಕೊಂಡು ಹೋಗೋದಿತ್ತು. ಅಯೋಧ್ಯೆ ರಾಮ ಮಂದಿರದಲ್ಲಿ ಅಲ್ಲಿ ಕೆಲಸ ಮಾಡೋರು 200 ಕೋಟಿ ರೂಪಾಯಿ ದುಡ್ಡು ಕದ್ದಿದಾರ. ಕೇಸಂತೂ ಆಗಿದೆ, SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ ಅಂದರೆ
ರಾಮ ಮಂದಿರದಲ್ಲಿ ಈ ಹುಂಡಿ ಎಣಿಕೆ ಬಂದಿರುವ ಕಾಣಿಕೆಗಳನ್ನು ಹ್ಯಾಂಡಲ್ ಮಾಡೋ ಕೆಲಸ ಮಾಡ್ತಾ ಇದ್ದಂಥ 42 ಜನರಿಗೆ SIT ಪರ್ಮಿಷನ್ ಇಲ್ಲದೆ ನೀವು ಅಯೋಧ್ಯೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳಿದೆ SIT. ಅಲ್ಲಿ ತನಕ ಅಂತೂ ಬಂದಿದೆ. ನಾಳೆ ಇಂಟ್ರಿಮ್ ರಿಪೋರ್ಟ್ ಕೊಡ್ತಾರಂತೆ, ಆದಷ್ಟು ಬೇಗ, ಇನ್ನೊಂದು 15 ದಿವಸ ಬೇಡ 20 ದಿವಸದಲ್ಲಿ ಫೈನಲ್ ರಿಪೋರ್ಟು ಬರುತ್ತೆ SITದು, ಏನಾಗಿದೆ ಇಲ್ಲಿ ಅಂತ. ಇಲ್ಲಿ ತನಕ ಏನೇನಾಗಿದ್ದು ಅನ್ನೋದನ್ನು ನೋಡೋಣ. ರಾಮ ಮಂದಿರ ಆನ್ ಆ್ಯನ್ ಆ್ಯಾವ್ರೇಜ್ ಮಿನಿಮಮ್ ಆನ್ ಆ್ಯನ್ ಆ್ಯಾವ್ರೇಜ್ ಅಲ್ಲ, ಮಿನಿಮಮ್ 50-60 ಸಾವಿರ ಜನ ಪರ್ ಡೇ ಬರ್ತಾರಲ್ಲಿ. ಪರ್ ಡೇ ಹುಂಡಿಗೆ ದುಡ್ಡು ಹಾಕ್ತಾರೆ. ಆ ಹುಂಡಿಯನ್ನು ಓಪನ್ ಮಾಡಿ ದುಡ್ಡು ಎಣಿಸಿ ಎಷ್ಟು ಬಂದಿದೆ ಅಂತ ಲೆಕ್ಕ ಬರ್ಕೊಂಡು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಡೆಪಾಸಿಟ್ ಮಾಡಬೇಕು. ಇದು ಪ್ರಾಸೆಸ್ಸಲ್ಲಿ ಫಿಕ್ಸ್ ಆಗಿರೋ ಪ್ರಾಸೆಸ್. ಹುಂಡಿಯನ್ನು ಓಪನ್ ಮಾಡಿ ಎಣಿಸಿ ಎಷ್ಟು ದುಡ್ಡು ಬಂತು ಅಂತ ಲೆಕ್ಕ ಮಾಡಬೇಕಾದವರು ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ವಾರಾಣಸಿಯ ಒಂದು ಏಜೆನ್ಸಿಗೆ ಅದನ್ನು ಔಟ್ಸೋರ್ಸ್ ಮಾಡಿದ್ರು ಕೆಲಸ. ವಾರಾಣಸಿಯ ಒಂದು ಏಜೆನ್ಸಿ. ಆ ಏಜೆನ್ಸಿಯವರು ಸ್ಟಾಫನ್ನು ನೇಮಕ ಮಾಡ್ಕೋಬೇಕಲ್ಲ ರಾಮ ಮಂದಿರದ ಹುಂಡಿಯನ್ನು ದುಡ್ಡನ್ನು ಎಣಿಸೋದಕ್ಕೆ. ಈಗ ಬರ್ತಾ ಇರುವ ಮಾಹಿತಿ, ಈ ಟ್ರಸ್ಟ್ ಕಡೆಯವರು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಹುಡುಗ ಇವನೊಬ್ಬನ ಇಟ್ಕೊಳ್ರಿ ಅಂತ ಒಂದಷ್ಟು ಜನರನ್ನು ಸೇರಿಸೋದ್ರಲ್ಲಿ. ವಾರಾಣಸಿಯ ಏಜೆನ್ಸಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿ ದುಡ್ಡು ಎಣಿಸ್ಬೇಕದು. ಅದರ ಒಳಗೆ ಟ್ರಸ್ಟಿನ ಇನ್ಫ್ಲೂಯೆನ್ಸ್ ಮೇರೆಗೆ ಕೆಲವರು ಸೇರ್ಕೊಂಡ್ರಂತೆ. ಅದು ನಡ್ಕೊಂಡು ಹೋಗ್ತಾ ಇತ್ತು. ಇದೇನಾಗುತ್ತೆ, ಹುಂಡಿ ಓಪನ್ ಆಗುತ್ತೆ, ಅಲ್ಲಿ ಕಂತೆ ನೋಟುಗಳು ಬಿದ್ದಿರ್ತವೆ. ಒಂದು ಕಡೆ ಕೂತ್ಕೊಂಡು ಎಣಿಸ್ಬೇಕು. CCTV ಇರುತ್ತೆ ಮೇಲ್ಗಡೆ. ಏನು CCTV ಕಾಣ್ದಂಗೆ ಒಂದು 40-50 ಜನ ಕೂತ್ಕೊಂಡು ಎಣಿಸ್ತಿದ್ದಾರೆ ಅಂದರೆ ಸ್ವಲ್ಪ ದುಡ್ಡು ಎಗರ್ಸೋಕ್ಕಾಗತ್ತೆ, ಅವರು ರಾಮ ಭಕ್ತರಾಗಿರದೇ ಹೋದರೆ. ಹಂಗೆ ನಡ್ಕೊಂಡು ಬಂದಿದೆ. ಇದು ಪೀಕಿಗೆ ಯಾವಾಗ ಹೋಗಿತ್ತು ಅಂದರೆ ಕುಂಭಮೇಳದ ಟೈಮ್ನಲ್ಲಿ ಹೇಳ್ತಾರೆ ಗಂಟೆಗೊಂದು ಸಲ ಹುಂಡಿ ತುಂಬಿಡೋದಂತೆ. ಗಂಟೆಗೊಂದು ತುಂಬ್ತಿತ್ತು ಹುಂಡಿ. ನಾವು ಒಂದು ದಿನಕ್ಕೆ ಮಿನಿಮಮ್ 50-55 ಸಾವಿರ 60 ಸಾವಿರ ಜನ ಬರ್ತಾರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಅಂತ ಹೇಳ್ತಾ ಇದ್ದೀವಿ. ಕುಂಭಮೇಳದ ಸಂದರ್ಭದಲ್ಲಿ 10 ಲಕ್ಷ ಜನ ಆನ್ ಆನ್ ಆ್ಯಾವ್ರೇಜ್ ಬಂದರು. ಕುಂಭಮೇಳದ 10 ಲಕ್ಷ ಜನ ಹುಂಡಿ ಹಂಗೆ ತುಂಬ್ತಿತ್ತಂತವಾಗ. ಆದರೆ ಫುಲ್ ಟೈಮ್ ಕೆಲಸ ಆಗಿಬಿಟ್ಟಿತ್ತು. 24 ತಾಸು ಎಣಿಸ್ತಾ ಇರು ಹಂಗಾಗಿತ್ತು. ಆ ಟೈಮ್ನಲ್ಲಿ ಈ ಹುಂಡಿ ಎಣಿಸುವ ಕೆಲಸದಲ್ಲಿದ್ದಂಥವ್ರು ದುಡ್ಡು ಎಗರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇರೋದು. ಈಗ ದುಡ್ಡು ಎಗರಿಸಿದ್ದಾರೆ ಅವರು. ತೀರಾ ಇತ್ತೀಚೆಗೆ ಅದು ಟ್ರಸ್ಟಿನ ಗಮನಕ್ಕೆ ಬಂದಿದೆ. ಟ್ರಸ್ಟ್ನವರು ಅವನು ಕರೆದು ಕೇಳಿದೆ ಇವನು ಕರೆದು ಕೇಳಿದೆ ಅಂತ ಮಾಡಿದ್ದಾರೆ. ಕೆಲವರು ಒಪ್ಕೊಂಡು ತಪ್ಪಾಯಿತು ಅಂದ್ರಂತೆ. ಇನ್ನು ಕೆಲವರು ನಾವು ಮಾಡಿಲ್ಲ ಅಂದರು. ಸ್ಥಳೀಯ ಪೊಲೀಸರ ಸಹಾಯ ತಗೊಂಡಿದ್ದಾರೆ ಟ್ರಸ್ಟ್ನವರು. ಕೇಸ್ಗೆ ಸಾಗಿಲ್ಲ, ಸ್ಥಳೀಯ ಪೊಲೀಸರ ಸಹಾಯ ತಗೊಂಡಿದ್ದಾರೆ. ಪೊಲೀಸರು ಒಂದಷ್ಟು ದುಡ್ಡು ವಸೂಲು ಮಾಡಿದ್ರಂತೆ. ವಾಪಸ್ ತಂದು ಹುಂಡಿಗೆ ಹಾಕಿ ಅದೇನೋ ಆಗಿದೆ. ಬಟ್ ಅದು ಒಂದು ಸಲ ಪೊಲೀಸ್ ಸ್ಟೇಷನ್ ತನಕ ಹೋದರೆ ವಿಷಯ ಹಂಗೂ ಹಿಂಗೂ ಆಗಿ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ರ ತನಕ ಹೋಗಿದ್ದೆ. ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು 200 ಕೋಟಿ ರೂಪಾಯಿ ದುಡ್ಡು ಕಳ್ಳತನ ಆಗಿದೆ ಅಂತ. ಅದಾದ ನಂತರ ಮ್ಯಾಟ್ರ್ ಗಂಭೀರ ಆಯಿತು. ಒಂದು SIT ರಚನೆ ಆಯಿತು. SIT ತನಿಖೆ ನಡೀತಾ ಇದೆ. ಚಂಪತ್ ರಾಯ್ ಅವರ ಅಕ್ಕಪಕ್ಕದಲ್ಲಿರುವ ಜನ ಅಂದರೆ ಮಾಜಿ ಡ್ರೈವರು ಅವರು ಇವರು ಹಲವರ ಮನೆಗಳ ಮೇಲೆ ರೇಡ್ ಆಯಿತು. ಇವರೇ ಚಂಪತ್ ರಾಯ್. ಹಲವರ ಮನೆಗಳ ಮೇಲೆ ರೇಡ್ ಆಯಿತು. ಒಬ್ಬನ ಮನೇಲಿ 15 ಲಕ್ಷ ಏನೋ ದುಡ್ಡು ಸಿಕ್ಕಿದೆಯಂತೆ. ಇನ್ನು ಕೆಲವರು ರಾಮ ಮಂದಿರ ಶುರುವಾದ ನಂತರ ಮಾಡಿಕೊಂಡಿರುವ ಆಸ್ತಿಗೂ ಅವರ ಸಂಬಳಕ್ಕೂ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ. 25-30 ಸಾವಿರ ಸಂಬಳ ತಗೋತಾರೆ. 1.5 ಕೋಟಿ ಕೊಟ್ಟು ಅವನ ಸೈಟ್ ತಗೊಂಡಿದ್ದಾನಂತೆ. ಎಲ್ಲಿಂದ ಬಂತು ಈ ದುಡ್ಡು ಅಂದರೆ ಎಕ್ಸ್ಪ್ಲನೇಷನ್ ಇಲ್ಲ ಅವ್ರ ಹತ್ರ. 1.5 ಕೋಟಿದು ಒಂದು ಜಮೀನು ತಗೊಂಡಿದ್ದಾನೊಬ್ಬ, ಇನ್ನೊಬ್ಬ 40 ಲಕ್ಷ ರೂಪಾಯಿದ್ದು ಸೈಟ್ ತಗೊಂಡಿದ್ದಾನಂತೆ. ಒಬ್ಬ ನೌಕರನ ಮನೇಲಿ 15 ಲಕ್ಷ ಅಂದೆ ನಾನು, 12 ಲಕ್ಷ ರೂಪಾಯಿ ಪತ್ತೆ ಆಗಿದೆ.
ನೋಡಿ, 20,000 ಸಂಬಳ ಈತನಿಗೆ, 1.5 ಕೋಟಿ ರೂಪಾಯಿ ಭೂಮಿ ತಗೊಂಡಿದ್ದಾನೆ, 40 ಲಕ್ಷದ ಫ್ಲ್ಯಾಟ್ ಒಬ್ಬ ತಗೊಂಡಿದ್ದ, ಪ್ಲಾಟ್ ತಗೊಂಡಿದ್ದಾನೆ ಒಬ್ಬ, ಫ್ಲ್ಯಾಟ್ ಅಲ್ಲ ಪ್ಲಾಟು. ಇದೆಲ್ಲ ಡಿಸ್ಪ್ಯಾರಿಟೀಸ್ ಗೊತ್ತಾಗಿದೆ. ಅಲ್ಲಿಗೆ ಹುಂಡಿಯಿಂದ ದುಡ್ಡು ಕಳ್ಳತನ ಆಗಿರೋದಂತೂ ನಿಜ ಅನ್ನೋದು ಗೊತ್ತಾಗಿದೆ. ಹುಂಡಿಯಿಂದ ಮಾತ್ರ ಆಗಿದೆಯಾ? ಅಲ್ಲಿ ಬಂಗಾರ ಬೆಳ್ಳಿ ಕಾಣಿಕೆಯಾಗಿ ಬಂದವಲ್ಲ, ಅವು ಸರಿಯಾಗಿದ್ದಾವ? ಎಲ್ಲದರ ತನಿಖೆಯನ್ನು SIT ಮಾಡಬೇಕೀಗ. SIT ತನಿಖೆ ಮಾಡ್ತಾ ಇದೆ. ಯೋಗಿ ಇದಾರಲ್ಲಿ ಒಂದು ಲಾಜಿಕಲ್ ಎಂಡಿಗೆ ತರ್ತಾರೆ. ಈಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಹೋಗ್ತಾ ಇದ್ದಾರಂತೆ 26ನೇ ತಾರೀಕು ಅಯೋಧ್ಯೆಯ ರಾಮನ ದರ್ಶನಕ್ಕೆ. ಅರವಿಂದ್ ಕೇಜ್ರಿವಾಲ್ ಹೋಗ್ತಾ ಇದ್ದಾರೆ ಕಳ್ಳತನದ ಹಿನ್ನೆಲೆಯಲ್ಲೇ, ಈ ಕಳ್ಳತನ ಪ್ರಕರಣದ ಹಿನ್ನೆಲೆಯಲ್ಲೇ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಕಾಣಿಕೆಗಳ ಕಳ್ಳತನ ಪ್ರತಿಯೊಬ್ಬ ಸನಾತನಿಗೂ ತೀವ್ರ ದುಃಖ ಆಗಿದೆ. ಶುಕ್ರವಾರ ಪ್ರಭು ಶ್ರೀರಾಮನ ದರ್ಶನಕ್ಕೆ ಹೋಗುತ್ತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಎಲ್ಲರ ಮನಸ್ಸಿಗೂ ಘಾಸಿಯಾಗಿದೆ. ಅನ್ಡೌಟೆಡ್ಲಿ ತನಿಖೆಯಾಗಬೇಕು, ಸತ್ಯ ಹೊರಗೆ ಬರಬೇಕು. ರಾಮನ ಮೇಲಿನ ಶ್ರದ್ಧೆಗೆ ಗುಲಗಂಜಿ ತೂಕದಷ್ಟು ಮುಕ್ಕಾಗದಂತೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು, ನೋ ಡೌಟ್. ಬಟ್ ನನಗೆ ಮೈಂಡ್ ಸೆಟ್ ಆಫ್ ದ ಪೀಪಲ್ ನನಗೆ ಆಶ್ಚರ್ಯ ಆಗೋದು ಅದರ ಬಗ್ಗೆ. ಅಲ್ಲಿ ಯಾರು ಬಂದು ಹುಂಡಿಗೆ ಯಾಕೆ ದುಡ್ಡು ಹಾಕಲಿಲ್ಲ ಅಂತ ಯಾರನ್ನೂ ಕೇಳ್ತಿರಲಿಲ್ಲ. ನೀವು ಕಾಣಿಕೆ ಎಷ್ಟು ಕೊಡಬೇಕು ಅಂತ ಯಾರು ಅಂತಿರಲಿಲ್ಲ. ರಾಮ ಭಕ್ತರು ರಾಮನಿಗಾಗಿ ತಾವು ದುಡಿದ ಹಣದಿಂದ ಆತ್ಮಸಂತೋಷದಿಂದ ಸಮರ್ಪಿಸಿದ ಹಣ ಅದು. ಆದ್ದರಿಂದ ಇದರ ತನಿಖೆ ಇನ್ನೂ ಜಾಸ್ತಿ ಆಗಬೇಕು, ನೋ ಡೌಟ್. ಬಟ್ ಜನರಿಗೆ ಕೊಟ್ಟಿರುವ ಟ್ಯಾಕ್ಸಿನ ದುಡ್ಡು ಕಳ್ಳತನ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆ ಇದಕ್ಕಿಂತ ಜಾಸ್ತಿ ಕಾಳಜಿ ಬರ್ಬೇಕ್ರಿ. ನಮ್ಮ ಹೆಂಗೆ ಆಗ್ಬಿಟ್ಟಿದೆ ಮನಸ್ಥಿತಿ ಅಂದರೆ, ನಮ್ಮ ಟ್ಯಾಕ್ಸಿನ ದುಡ್ಡು ಯಾವನಾರು ಹೊಡ್ಕೊಂಡು ಹೋಗಲಿ, ಆತ್ಮಸಂತೋಷದಿಂದ ಹುಂಡಿಗೆ ಹಾಕಿದ ದುಡ್ಡಿನ ಲೆಕ್ಕ ಬೇಕು ನಮಗೆ. ಕೇಳಬಾರ್ದು ಅಂತಿಲ್ಲ, ನಾನು ಕೇಳಬಾರ್ದು ಅಂತಿಲ್ಲ. ಟ್ಯಾಕ್ಸ್ ಅನ್ನೋದು ಇದೆಯಲ್ಲ, ನಮ್ಮ ಎದೆ ಮೇಲೆ ನಿಂತು ವಸೂಲು ಮಾಡ್ತಾರೆ. ಅದನ್ನು ಕೊಡದೆ ಹೋದರೆ ನೋಟಿಸ್ ಬರುತ್ತೆ, ದಂಡ ಆಗುತ್ತೆ, ಜೈಲಿಗೆ ಹಾಕ್ತಾರೆ, ಕೊಡಲೇಬೇಕು. ಆ ದುಡ್ಡಿನಲ್ಲಿ ಏನೇನಾಗ್ತಾ ಇದೆ ನೋಡಿ ಒಂದು ಸಲ. ಇದು 200 ಕೋಟಿ ರೂಪಾಯಿಯೇ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ. ಅವ್ರು ಆರೋಪ ಮಾಡುವ ರೀತಿ 200 ಕೋಟಿ ರೂಪಾಯಿನೇ ಆಗಿದೆ ಅಂತ ಅನ್ಕೊಳ್ಳೋಣಪ್ಪ. ಒಂದು ದೊಡ್ಡ ರಾಜ್ಯದ ಒಂದು ಇಲಾಖೆಯಲ್ಲಿ 2 ತಿಂಗಳಿಗೆ ನಡೆಯಬಹುದಾದ ಹಗರಣ ಅದು. ಒಂದು ಇಲಾಖೆಯಲ್ಲಿ, ರಾಜ್ಯದ್ದು ಹೇಳ್ತಾ ಇಲ್ಲ ನಾನು, 2 ತಿಂಗಳಲ್ಲಿ ನಡೆಯಬಹುದಾಗಿತ್ತು, ಅಥವಾ 1 ತಿಂಗಳಲ್ಲೇ ನಡೆದು ಹೋಗ್ಬಿಡುತ್ತೆ. ಜನರಿಗೆ ಚುಚ್ಚೋದಿಲ್ಲ ನೋಡಿ, ನಾವು ಕೊಟ್ಟಿರೋ ಟ್ಯಾಕ್ಸಿನ ದುಡ್ಡು ಹೊಡ್ಕೊಂಡೋದ ಇವನು ಯಾರೋ ಅಂತ. ನಮ್ಮ ಮನೆಯ ಮುಂದಿನ ರೋಡ್ ಕಳಪೆ ಗುಣಮಟ್ಟದ್ದು ಹಾಕಿದರೆ ನಾವು ಕೊಟ್ಟು ಟ್ಯಾಕ್ಸ್ ದುಡ್ಡಿನಲ್ಲಿ ಅವನು ಹೊಡ್ಕೊಂಡೋದ ಅಂತ ಅನ್ಸೋದಿಲ್ಲ ನಮಗೆ. ಅದು ಅಕ್ಸೆಪ್ಟೆಡ್ ಆಗಿಬಿಟ್ಟಿದೆ, ಅಕ್ಸೆಪ್ಟೆಡ್ ಆಗಿಬಿಟ್ಟಿದೆ ಅದು. ಬಟ್ ಚರ್ಚೆಯಾಗುವುದು, ರಾಜಕಾರಣಿಗಳಿಗೆ ಚರ್ಚೆ ಮಾಡಬೇಕು ಅನ್ಸೋದು ಯಾವುದರಲ್ಲಿ ಅಂದರೆ ದೇವಸ್ಥಾನದ ಹುಂಡಿ ದುಡ್ಡಿನಲ್ಲಿ. ಜನ ಕೇಳಂಗಾಗಬೇಕು. ಹೌದು, ನಾವು ಸಂತೋಷದಿಂದ ಕೊಟ್ಟಿದ್ವಿ, ಆ ದುಡ್ಡಿನ ಲೆಕ್ಕ ನಾವು ತಗೋತೀವಿ, ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಹತ್ರ ಕಾಲರ್ ಪಟ್ಟಿ ಹಿಡಿದು ಟ್ಯಾಕ್ಸ್ ವಸೂಲು ಮಾಡಿದ್ರಲ್ಲ, ಆ ದುಡ್ಡಿನ ಲೆಕ್ಕ ಕೊಡಿ ಅಂತ ಕೇಳೋ ಹಂಗೆ ಆಗ್ಬೇಕು ಜನ. ಆವಾಗ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ ಅಂತ ಆಗೋದು. ಈ ವರದಿಯನ್ನು ನ್ಯೂಸ್ ಅವರ್ನ ಕೊನೆಗೆ ಇಟ್ಕೊಂಡಿದ್ವಿ. 7:30 ಸುಮಾರು ಆದಂಥ ಬೆಳವಣಿಗೆಯ ಕಾರಣಕ್ಕಾಗಿ 9 ಗಂಟೆ ಮೊದಲನೇ ಸುದ್ದಿಯಾಗಿ ತೆಗೆದುಕೊಳ್ತಾ ಇದ್ದೀವಿ. ಇದು ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದ್ದು. ಬಿಡದಿ ಟೌನ್ಶಿಪ್ ನಿಮಗೆಲ್ಲ ಗೊತ್ತಿದೆ. DK ಶಿವಕುಮಾರ್ ಅವರು ಶತಾಯಗತಾಯ ಅಲ್ಲೊಂದು ಟೌನ್ಶಿಪ್ ಮಾಡದೆ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಮಾಡೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹಠಕ್ಕೆ ಬಿದ್ದಿದ್ದಾರೆ. ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಹೊರಟಿರುವ DK ಶಿವಕುಮಾರ್ ಅವರಿಗೆ ಇದು ನಮ್ಮ ಪ್ರಾಜೆಕ್ಟ್ ಅಲ್ಲ ಸ್ವಾಮಿ, 2006ರಲ್ಲಿ ಕುಮಾರಸ್ವಾಮಿ ಅವರೇ ಶುರು ಮಾಡಿದ್ದ ಪ್ರಾಜೆಕ್ಟು ಅನ್ನೋದು ಒಂದು ಲಿವರೇಜ್ ಪಾಯಿಂಟಾಗಿ ಸಿಕ್ಕಿದೆ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಶುರುವಾದ ಯೋಜನೆ ಇದು ಅಂತ. ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಹೌದ್ರಿ, ನನ್ನ ಸರ್ಕಾರದಲ್ಲಿ ಶುರುವಾಗಿತ್ತು, ಬಟ್ ವಿರೋಧ ನೋಡಿ ನಾನು ಕೈ ಬಿಟ್ಟೆ ಅದನ್ನು ಅಂತ. ವಿರೋಧ ನೋಡಿ, ಜೊತೆಗೆ ಕಾಂಗ್ರೆಸ್ನವರು, ಸ್ವತಃ ಸಿದ್ದರಾಮಯ್ಯನವರು ಫಲವತ್ತಾದ ಭೂಮಿ ಇದೆ, ತೆಂಗಿನ ಮರಗಳಿದ್ದಾವೆ, ಅದನ್ನೆಲ್ಲ ಕಡಿದು ಟೌನ್ಶಿಪ್ ಮಾಡಬೇಡಿ ಅಂತ ಸದನದಲ್ಲಿ ನಿಂತ್ಕೊಂಡು ಮಾತಾಡಿದ್ರಂತೆ. ಸರಿ ಬಿಡಿ ಬೇಡ ಅಂತ ಕುಮಾರಸ್ವಾಮಿ ಅವರು ಬಿಟ್ಟಿದ್ರಂತೆ. ಬಿಟ್ಟಿದ್ದೆ ನಾನು, ಈಗ ಅದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀರಿ. 4,000 ರೈತರು ತಮ್ಮ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ, ಮಾಡಬೇಡಿ ನಮ್ಮ ಜಮೀನಿನಲ್ಲಿ ಅಂತ. ಒಬ್ಬರ ಜೊತೆಗಾದರೂ ಮಾತಾಡಿದ್ದೀರಾ ಅಂತ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು.
ಫಸ್ಟ್ ಅದು ನೋಡಿ ಆಮೇಲೆ ಏನಾಯ್ತು ಹೇಳ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. 23/9/2006 ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ? ಸಿದ್ದರಾಮಯ್ಯ ಹೇಳಿರೋದು ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ, ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಅಲ್ಲಿದೆ ನೋಡಿ, ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿ ರೈತರುಗಳು ನಾವು ಭೂಮಿ ಕೊಡಲ್ಲ ಅಂತ ಹೇಳಿ 4,500 ಅರ್ಜಿ ಇದೆ. ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ. ಇವರು ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ, ಕ್ಯಾಬಿನೆಟ್ ಇದೇ ಪ್ರಜಾಸೇವೆ ಮಾಡೋದು. ನೀವು 2007ರಲ್ಲಿ ನನಗೆ ಇದು ಕೊಟ್ಟಿರಲ್ಲ ಸಲಹೆ, ಆ ಸಲಹೆಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನು ನಿಲ್ಲಿಸಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು. ಇಲ್ಲೊಂದು ಸವಾಲು ಪ್ರತಿ ಸವಾಲು ಆಯಿತು. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಚಾಲೆಂಜ್ ಹಾಕಿದ್ರು, ಬಹಿರಂಗ ಚರ್ಚೆಗೆ ಬನ್ನಿ ಬೈರಮಂಗಲಕ್ಕೆ ಹೋಗೋಣ. AC ಆಫೀಸ್ನಲ್ಲಿ ಕೂತ್ಕೊಂಡು, ಅಂದರೆ ಏರ್ ಕಂಡೀಷನ್ಡ್ ಆಫೀಸ್, ಅಸಿಸ್ಟೆಂಟ್ ಕಮಿಷನರ್ ಅಲ್ಲ, ಏರ್ ಕಂಡೀಷನ್ಡ್ ಆಫೀಸ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲ್ಲ, ಹೊರಗೆ ಬರ್ತೀನಿ, ಚರ್ಚೆಗೆ ಬರೋದಕ್ಕೆ ಸಿದ್ಧ ಇದ್ದೀನಿ ಅಂದರು ಕುಮಾರಸ್ವಾಮಿ ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದು, ನಾನು ಮಾತಾಡಲ್ಲ, ನಾ ಕರೆದಾಗ ಅವರು ಬರಲಿಲ್ಲ, ಸದನ ಇದೆ, ಅವರ ಸೀನಿಯರ್ ಶಾಸಕರುಗಳಿದಾರಲ್ಲ ಅವ್ರ ಹತ್ರ ಮಾತಾಡಿಸ್ಲಿ, ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಅಂದರು. ಅದಕ್ಕೆ ಕುಮಾರಸ್ವಾಮಿ ಅವರು, ನೀವು ಭಾಳ ಬ್ಯುಸಿ ಇದ್ದೀರಿ, ಸರ್ಕಾರ ನಡೆಸಬೇಕು, ಯಾವಾಗ ಫ್ರೀ ಇರ್ತೀರೋ ಆವಾಗ ಚರ್ಚೆಗೆ ಬನ್ನಿ, ನೀವು ಹೇಳಿದ ಟೈಮು ನಿಮ್ಮಷ್ಟು ಬ್ಯುಸಿ ನಾವಿರೋದಿಲ್ಲ ಅಂದರು. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ, ಆಮೇಲೆ 7:15 ಏನಾಯಿತು ಅಂತ ಹೇಳ್ತೀನಿ. ಇದನ್ನ ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬೈರಮಂಗಲಕ್ಕೆ ಹೋಗೋಣ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ನಿಮಗೆ ಸವಾಲಾಗಿದ್ದಾರೆ ಸರ್, ಬೈರಮಂಗಲಕ್ಕೆ ಬನ್ನಿ ಅಂತ ಕೇಳಿದ್ದಾರೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ, ಯಾಕಂದ್ರೆ ಸರ್ಕಾರ ನಡೆಸ್ತಾ ಇದ್ದೀರಿ. ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ, ನಾನೇನು ಬರಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಏನೋ ಇನ್ನೂ 8 ವರ್ಷ ಇರ್ತಾರಂತೆ, ಯಾರೋ ಪಾಪ ಶಾಸ್ತ್ರ ಹೇಳೋರು, ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಇಷ್ಟ ಆಯ್ತಲ್ಲ, ಬೈರಮಂಗಲಕ್ಕೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರಂದರು. ನಾ ಕರೆದಾಗ ಅವರು ಬಂದಿಲ್ಲ, MLAಗಳ ಹತ್ರ ಸದನದಲ್ಲಿ ಮಾತಾಡಿಸಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ನೀವು ಹೇಳಿದ ಟೈಮು ಬ್ಯುಸಿ ಇದ್ದೀರಿ, ನಮಗೆ ಗೊತ್ತು, ನಾವೇನಷ್ಟು ಬ್ಯುಸಿ ಇಲ್ಲ, ನೀವು ಹೇಳಿದ ಟೈಮು ಅಂತ ಕುಮಾರಸ್ವಾಮಿ ಅವರು ಅಂದರು. ಸಾಯಂಕಾಲ ರಪ್ ಅಂತ ಮುಖ್ಯಮಂತ್ರಿಗಳದೇ ಲೆಟರ್ ಹೆಡ್ನಲ್ಲಿ ಒಂದು ಲೆಟರ್ ಬಂದುಬಿಡ್ತು, ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಕುಮಾರಸ್ವಾಮಿ ಅವರೇ, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚಿಸಲು ಉತ್ಸುಕನಾಗಿದ್ದು, ದಿನಾಂಕ 26/6/2026 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ ಅಂತ ಮಾಡಬೇಕು ಅಂತಿದ್ರಲ್ಲ ಡಿಸ್ಕಷನ್ನು. 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತಾವು ಬನ್ನಿ, ತಮ್ಮ ಜೊತೆಗೆ ಒಂದು 5 ಜನ ಕರ್ಕೊಂಡು ನನ್ನ ಆಫೀಸಿಗೆ ಬನ್ನಿ, ಚರ್ಚಿಸುವುದಕ್ಕೆ ನಾನು ಉತ್ಸುಕನಾಗಿದ್ದೇನೆ ಅಂತ ಮುಖ್ಯಮಂತ್ರಿಗಳ ಪತ್ರ. ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ದೊಡ್ಡದಿದೆ, ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಆರಂಭದಲ್ಲಿ ಹೇಳ್ತಾರೆ, ದಿನಾಂಕ 22/6/2026 ತಮ್ಮ ಪತ್ರದಲ್ಲಿ ವಿಧಾನಸೌಧದಲ್ಲಿ ದಿನಾಂಕ 26/6/2026 ಬೆಳಗ್ಗೆ 11 ಗಂಟೆಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ಸಭೆಗೆ ನನ್ನನ್ನು ಮತ್ತು ನನ್ನ ತಂಡದ 5 ಪ್ರತಿನಿಧಿಗಳೊಂದಿಗೆ ಚರ್ಚೆಗೆ ಆಹ್ವಾನಿಸಿರುವ ಪತ್ರ ನನ್ನ ಕೈ ಸೇರಿದೆ. ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು ಅಂಥೇಳಿ ಈ ಪತ್ರದಲ್ಲಿ ಉತ್ತರದಲ್ಲಿ ಕುಮಾರಸ್ವಾಮಿಗಳು ಏನು ಹೇಳ್ತಾರೆ? ಕುಮಾರಸ್ವಾಮಿ ಅವರು,
ನನಗೆ ಜೂನ್ 26ನೇ ತಾರೀಕು ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ. ಜೂನ್ 27ಕ್ಕೆ ಬಿಡದಿ ಅಥವಾ ಬೈರಮಂಗಲಕ್ಕೆ ಬನ್ನಿ, ಯೋಜನೆಗೆ ಸಂಬಂಧಿಸಿದವರನ್ನು ಹೊರಗಿಟ್ಟು ಚರ್ಚೆ ಸರಿಯಲ್ಲ ಅಂತ. ಇವ್ರು ಹೇಳೋದೇನು, ನೀವು ಜಮೀನನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಹೊರಟಿರೋದು ರೈತರದ್ದು, ಹೈನುಗಾರರದ್ದು, ತೋಟಗಾರರದ್ದು. ಅವರೇ ಇಲ್ಲದೆ ನಿಮ್ಮ ಕಚೇರಿಗೆ ಬಂದು ನಾನೇನು ಚರ್ಚೆ ಮಾಡಲಿ? ಚರ್ಚೆ ಆಗುವುದಾದರೆ ಬಿಡದಿ ಅಥವಾ ಬೈರಮಂಗಲದಲ್ಲೇ ಆಗಲಿ. 26ನೇ ತಾರೀಕು ಬೇಡ, 27ನೇ ತಾರೀಕು ಮಾಡೋಣಂತೆ ಅಂತ ಕುಮಾರಸ್ವಾಮಿ ಅವರು ಉತ್ತರ ಬರೆದಿದ್ದಾರೆ. ಅಲ್ಲಿಗೆ ಇದು ಆಗೋದಲ್ಲ ಹೋಗೋದಲ್ಲ, ಅಂದರೆ ಬಹಿರಂಗ ಚರ್ಚೆ ಅಂತೂ ಆಗಲಿಕ್ಕಿಲ್ಲ. ಇದು ಮುಖ್ಯಮಂತ್ರಿಗಳು ಯಾಕೆ ಅಲ್ಲಿಗೆ ಹೋಗ್ತಾರೆ ರೀ? ಅಂದರೆ ನಾನು ಯಾಕೆ ಹೋಗ್ತಾರೆ ಇನ್ ದ ಸೆನ್ಸ್ ಹೋಗಬಾರ್ದು ಹಂಗೆ ಹೇಳ್ತಿಲ್ಲ. ಅಲ್ಲಿಗೆ ಹೋಗಿ ಅಲ್ಲೊಂದು ಏನೋ ಒಂದು ಗದ್ದಲ ಆಗುತ್ತಪ್ಪ, ಆ ಗದ್ದಲದೊಳಗೆ ಯಾಕೆ ಹೋಗ್ತಾರೆ? ಕುಮಾರಸ್ವಾಮಿ ಅವರು ಯಾಕೆ ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗಿ ಚರ್ಚೆ ಮಾಡೋದಕ್ಕೆ ಕೂತ್ಕೋತಾರೆ? ಅಲ್ಲಿಗೆ ಈ ಚರ್ಚೆ ಆಗಲ್ಲ ಅಂತ ನಮ್ಮ ಕಡೆಯಿಂದ ಒಂದು ಪ್ರಪೋಸಲ್ಲು. ಆ ಜಾಗನೂ ಬೇಡ, ಈ ಜಾಗನೂ ಬೇಡ, ಸುವರ್ಣ ನೀವು ಸ್ಟುಡಿಯೋದಲ್ಲಿ ಮಾಡೋಣ. ನೋಡಿ, ಯೋಚನೆ ಮಾಡಿ ಒಂದು ಸಲ. ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ಬೋದಪ್ಪ. ಬಿಡದಿ ಟೌನ್ಶಿಪ್ ಯಾರ ಬ್ರೈನ್ ಚೈಲ್ಡು? ಕುಮಾರಸ್ವಾಮಿಯವರು ಆ ವಿಷಯದಲ್ಲಿ ಏನಾದರೂ ಮುಂದುವರೆದಿದ್ರ? ಆವಾಗ ನಿಜವಾಗ್ಲೂ ಕಾಂಗ್ರೆಸ್ನವರು ಇದನ್ನು ವಿರೋಧಿಸಿದ್ರ? ಆವಾಗ ವಿರೋಧಿಸಿ ಈಗ ಯಾಕೆ ಮಾಡ್ತಾ ಇದ್ದಾರೆ? ಎಲ್ಲವನ್ನು ಚರ್ಚೆ ಮಾಡಬಹುದು. ವಿಧಾನ ಪರಿಷತ್ತಿನ ಕ್ರಾಸ್ ವೋಟಿಂಗ್ 11 ಜನ BJP JDS ನಿಂದ ಕ್ರಾಸ್ ಔಟ್ ಮಾಡಿದ್ದಾರೆ. ಇಡೀ ಇಶ್ಯೂನ JDS ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯೇ ಒಂದು, BJP ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯೇ ಇನ್ನೊಂದು. ಕುಮಾರಸ್ವಾಮಿ ಅವರು ಇಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು BJP ಅವರು ಚಾಟಿ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಇಮೋಷ್ನಲ್ ಆಗಿ ಅಂದರೆ ಕುಮಾರಸ್ವಾಮಿ ಅವರು ಆ ಮೀಟಿಂಗ್ನಲ್ಲಿ ಹೇಳಿದ್ರಂತಲ್ಲ, ಯಾರು ಗೊತ್ತು ನನಗೆ, 17 ಜನ ಶಾಸಕರನ್ನು ಕೂಡಿಸ್ಕೊಂಡು ಹೇಳಿದ್ದಾರೆ. ಯಾರ್ಯಾರು ಮಾಡಿದ್ದೀರಿ ಅಂತ ಗೊತ್ತು ನನಗೆ. ಬಿಟ್ಟೋಗ್ಬಿಡಿ ಪಕ್ಷನ, ಈಗಲೇ ಬಿಟ್ಟು ಹೋಗ್ಬಿಡಿ. ನಿಮ್ಮ ಕ್ಷೇತ್ರದಲ್ಲಿ ಹೊಸ ಕ್ಯಾಂಡಿಡೇಟ್ಗಳನ್ನು ನಾನು ತಯಾರು ಮಾಡ್ತೀನಿ. ಪಕ್ಷ ಉಳಿಸ್ಕೊಳ್ಳೋದು ನನಗೆ ಗೊತ್ತು, ಇಂಥದ್ದು ಭಾಳ ನೋಡಿದ್ದೀನಿ ನಾನು ಅಂತ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಇಲ್ಲಿ BJPಯಲ್ಲಿ ಅದು ಹೆಂಗೆ ಮುಂದಿನ ಸಲ ಗೆಲ್ತಾರೋ ನಾವು ನೋಡೇ ಬಿಡ್ತೀವಿ. ಅವ್ರ ರಾಜಕೀಯ ಭವಿಷ್ಯನೇ ನಿರ್ನಾಮ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ BJPಯಲ್ಲಿ ಚರ್ಚೆ. ಇದೊಂದು ಪೀಕಿಗೆ ಹೋಯ್ತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಥಾಟ್, ಅವರ ಆಲೋಚನೆ ನೆನ್ನೆ ಹೇಳಿದ್ರು. ಅವರು ಎಲ್ಲ ಶಾಸಕರುಗಳನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲೇ ಒಂದು ಶಾಸಕಾಂಗ ಪಕ್ಷದ ಸಭೆ ಮಾಡಿ ಮಂಜುನಾಥನ ಸಮ್ಮುಖದಲ್ಲಿ ಆಣೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು ಅಂತ ಅವ್ರು ಹೇಳಿದ್ರು. ಯಾರೋ ಕೆಲವರು ಕ್ರಾಸ್ ವೋಟಿಂಗ್ ಮಾಡಿದ್ದರಿಂದ ನನ್ನನ್ನು ಸೇರಿದಂತೆ 63 ಶಾಸಕರುಗಳ ಮೇಲೆ ಜನ ಕಾರ್ಯಕರ್ತರು ಡೌಟ್ ಮಾಡೋ ಹಾಗಾಗಿದೆ ಅಂದರು ವಿಜಯೇಂದ್ರ ಅವರು. ಮಿಕ್ಸ್ಡ್ ಒಪಿನಿಯನ್ ಬಂತು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡಿ ಆಣೆ ಪ್ರಮಾಣ ಮಾಡಿಸುವ ವಿಜಯೇಂದ್ರರ ಆಲೋಚನೆಯ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಬಂತು. ಫಸ್ಟ್ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನುವ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಇವತ್ತು ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ನಿನ್ನೆ ಬೆಳಗ್ಗೆ 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಅವರು ಕೂಡ ವಿವರನ ಕೇಳಿದರು. ನಾನು ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಲಿ, ಯು ಹ್ಯಾವ್ ಟು ಟೇಕ್ ದಿಸ್ ಟು ಲಾಜಿಕಲ್ ಎಂಡ್. ಸೋಷಿಯಲ್ ಮೀಡಿಯಾ, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವ ಚರ್ಚೆಗಳು ವಿಜಯೇಂದ್ರರನ್ನು ಹರ್ಟ್ ಮಾಡಿದ್ದಾವೆ. ಸಹಜ. ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯಾರ್ಯಾರೋ ಅಲ್ಲ, ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇರೋದು. ಅವ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆಗಳಾಗ್ತಾ ಇದ್ದಾವೆ ಅಂತ. ಸೋಷಿಯಲ್ ಮೀಡಿಯಾದಲ್ಲೇ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅವರು ಇದೆಲ್ಲ ಬೇಡ ಅಂದರು. ಧರ್ಮಸ್ಥಳಕ್ಕೆ ಹೋಗೋದು, ಆಣೆ ಪ್ರಮಾಣ ಮಾಡೋದು,
ಸರಿಯಲ್ಲ ಇದು. ಶಾಸಕಾಂಗ ಪಕ್ಷದ ಸಭೆ ನಡೆಸಿದರೆ ಸರಿ, ಅಲ್ಲಿಗೆ ಹೋಗಿ ಆಣೆ ಪ್ರಮಾಣ ಮಾಡೋದು ಸರಿಯಲ್ಲ ಅಂತ. ಇಲ್ಲೇನಾಗಿದೆ, ರಘು ಕೌಟಿಲ್ಯ ಅವ್ರಿಗೆ 30 ಓಟ್ ಅಸೈನ್ ಮಾಡಿದ್ರು, ಅವ್ರಿಗೆ 29 ಓಟ್ ಬಂದಿದ್ದಾವೆ, ಒಂದು ಅಸಿಂಧುವಾಗಿದೆ, ಒಂದು ಸರಿಯಾಗಿ ಓಟ್ ಹಾಕಿಲ್ಲ. ರಘು ಕೌಟಿಲ್ಯ ಅವರಿಗೆ ಓಟ್ ಹಾಕೋದಕ್ಕೆ ಯಾರ್ಯಾರನ್ನ ಅಸೈನ್ ಮಾಡಿದ್ರಲ್ಲ, ನೀವು 30 ಜನ ರಘು ಕೌಟಿಲ್ಯರಿಗೆ ಹಾಕಬೇಕು ಅಂತ. ಆ 30 ಜನ ಏನಂತಾರೆ, ನಾವೇನು ಕ್ರಾಸ್ ಓಟ್ ಮಾಡಿಲ್ಲ, ನಾವ್ಯಾಕ್ರಿ ಆಣೆ ಮಾಡೋಣ, ನಮ್ಮ ಓಟ್ ಎಲ್ಲಿಗೆ ಹೋಗಿದ್ದಾವೆ ಗೊತ್ತು ತಾನೇ ನಿಮಗೆ ಅಂತ ರಘು ಕೌಟಿಲ್ಯರಿಗೆ ಹಾಕಿದವರು, ಓಟ್ ಹಾಕಿದವರು. ಆ ರಘು ಕೌಟಿಲ್ಯರಿಗೆ ಓಟ್ ಹಾಕಿರೋ ಲಿಸ್ಟ್ನಲ್ಲಿ ಸುರೇಶ್ ಕುಮಾರ್ ಅವರು ಇದ್ದಾರೆ. ಅವ್ರು ಹಂಗಂದರು. ಶ್ರೀರಾಮುಲು ಮಾತಾಡಿದ್ರು, ಆರ್ ಅಶೋಕ್ ಮಾತಾಡಿದ್ರು, ಆಣೆ ಪ್ರಮಾಣ ಬೇಡ ಅನ್ನುವ ಸಲಹೆಗಳು ಬರ್ತಾ ಇದ್ದಾವೆ, ನಾವು ನೋಡೋಣ, ಕನ್ಸಿಡರ್ ಮಾಡ್ತೀವಿ ಅಂತ. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದು ಉದಯ್ ಗರುಡಾಚಾರ್ ಅವರ ಹೆಸರು ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಈಶ್ವರನ ಭಕ್ತ, ಆಣೆ ಹಾಕೋದಕ್ಕೆ ತಯಾರು ಅಂತ ಅವರಂದರು. ನಮ್ಮ ಶಿವಮೊಗ್ಗದ MLA ಚನ್ನಬಸಪ್ಪ, ಚೆನ್ನಿ ಅಂತಾರೆ, ಅವರು ಆಣೆ ಪ್ರಮಾಣ ಮಾಡೋ ಬಗ್ಗೆ ನನಗೆ ಗೊತ್ತಿಲ್ಲ, ಚೆನ್ನಿಗಂತೂ ಅಂಥ ಪರಿಸ್ಥಿತಿ ಬಂದಿಲ್ಲ, ಧರ್ಮಸ್ಥಳ ಒಂದೇ ಏನು, ಅಯೋಧ್ಯ, ಕಾಶಿ, ಮಥುರಾ ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದು ಆಣೆ ಹಾಕ್ತೀನಿ ಅಂದರು. ಚಂದ್ರಪ್ಪ ಅವ್ರು ಹೇಳ್ತಾರೆ, ಈ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಆಣೆ ಮಾಡಿಸೋದು ಕರೆಕ್ಟ್ ಪ್ಲ್ಯಾನು ಅಂತ. ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ, ನಮ್ಮೆಲ್ಲರಿಗೂ ಕೂಡ ಒಂದು ಆರಾಧ್ಯ ದೈವ. ಸೊ ಅಂಥ ಶ್ರದ್ಧಾ ಕೇಂದ್ರನ ಈ ರಾಜಕೀಯ ಏನು ಒಂದು ಅಪಚಾರ ಆಗಿದೆ, ಈ ಅಪಚಾರಕ್ಕೆ ಎಳೆಯೋದು ಅಷ್ಟು ಸೂಕ್ತ ಅಲ್ಲ. ಧರ್ಮಸ್ಥಳದ ಪಾವಿತ್ರ್ಯತೆನ ಇದಕ್ಕೆಲ್ಲ ನಾವು ಬಳಸ್ಕೋಬಾರ್ದು. ಈಗ ಒಂದು ಕಮಿಟಿ ರಚಿಸಿದ್ದೀವಿ, ಆ ಕಮಿಟಿ ನಮ್ಮ ಪ್ರಕಾರ ಕೋರ್ಟು, ಆ ಕೋರ್ಟ್ ಇನ್ನೂ ಜಜ್ಮೆಂಟ್ ಕೊಟ್ಟಿಲ್ಲ 2-3 ದಿವಸದಲ್ಲಿ. ಸೊ ನಾವು ಆಗಲೇ ಅಪೀಲ್ ಹೋಗುವ ಒಂದು ಯೋಚನೆ ಮಾಡಿ, ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತಗೊಂಡೋಗೋದು ಬೇಡ. ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೆ ಅದು ಕೊಟ್ಕೊಂಡು ಹೋಗಲಿ. ಆಣೆ ಪ್ರಮಾಣ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ, ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ. ಯಾರಿಗೆ ಓಟ್ ಹಾಕಬೇಕು ಹಾಕ್ತೀವಿ ನಾವು. ಈಗ ಈ ಹೊಟ್ಟೆ ಕಿಚ್ಚು ಅನ್ನೋದು ಯಾರ್ದೋ ಮೈ ಮೇಲೆ ಬಿದ್ದು ನಿಮಗೆ ಶಕ್ತಿ ಇದ್ರೆ ಪ್ರೂಫ್ ತೋರಿಸಿ. ಪರಮೇಶ್ವರನ ಪರಮ ಭಕ್ತ ನಾವು, ನಮ್ಮ ಮನೆ ದೇವರು, ಕುಲದೇವರು. ಆಣೆ ಪ್ರಮಾಣ ಮಾಡ್ತೀರಾ? 100% ಮಾಡ್ತೀನಿ ಅಂತ ಬಾರಪ್ಪ. ಅಯ್ಯೋ 100% ಹೋಗ್ತೀನಿ, 2 ಸಲ ಹೋಗಿದ್ದೀನಿ ನಾನು ಯಾಕ್ರಿ ಅಡ್ಡ ಮತದಾನ ಮಾಡಲಿ? ಇನ್ನೇ ಮಂಜುನಾಥ ಸಮೇತ ಆ ಸ್ಥಳದೊಳಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಮಥುರಾದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹೋಗಲ್ಲ ಅಂತ ಹೇಳಲ್ಲ, ನಾವು ಹೋಗೋರೆ. ಶಾಸಕಾಂಗ ಪಕ್ಷ ಸಭೆ ಅಲ್ಲಿ ನಡೆಯುತ್ತೆ, ಯಾವ ಜಾಗದಲ್ಲಿ ನೋಡಿದ್ರು ನಾವು ಹೋಗೇ ಹೋಗ್ತೇವೆ. ಆಣೆ ಪ್ರಮಾಣ ಮಾಡುವಂತ ಸ್ಥಿತಿ ಚೆನ್ನಿಗಂತೂ ಬಂದಿಲ್ಲ. ಇದು ಅಕ್ಷಮ್ಯ ಅಪರಾಧ, ಇದು ತಾಯಿಗೆ ಮಾಡಿದಂತ ದ್ರೋಹ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿದ್ದಾರೆ, ಸಮಿತಿ ರಿಪೋರ್ಟ್ ಬರಲಿ. ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ, ಅವ್ರ ತಗೊಂಡ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇವತ್ತು ಅಂತಂದರೆ ಅಡ್ಡ ಮತದಾನ ಆಗುತ್ತಂತೆ ನಮಗೆಲ್ಲ ಭಾಳ ನೋವು ತಂದಿರ್ತಕ್ಕಂಥ ವಿಚಾರ. ರಾಜ್ಯಾಧ್ಯಕ್ಷರು ಏನು ಕರೀತಾರೆ, ಅವ್ರು ಯಾವತ್ತು ಕರೀತಾರೆ ನಾವೆಲ್ಲ ಹೋಗ್ತೀವಿ. ಅವ್ರು ಯಾವ ರೀತಿ ಪ್ರಮಾಣ ಮಾಡ್ಬೇಕಂತ ಹೇಳ್ತಾರೆ ಆ ರೀತಿ ಪ್ರಮಾಣ ಮಾಡ್ತೀವಿ. ರಾಜ್ಯಾಧ್ಯಕ್ಷರಿಗೆ ಭಾಳ ನೋವಾಗಿದೆ. ಆ್ಯಕ್ಚುಲಿ ದೊಡ್ಡದೊಂದು ಆಘಾತಕಾರಿ ಬಾಂಬ್ ಹಾಕಿದವರು ಇವತ್ತು ಸದಾನಂದ ಗೌಡರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ನಮ್ಮ ರವಿ ಶಿವರಾಮ್ ಜೊತೆಗೆ. 18ನೇ ತಾರೀಕು ವೋಟಿಂಗ್ ಆಗಿದ್ದು, 13ನೇ ತಾರೀಖೇ BJPಯ ಕೆಲವು ಶಾಸಕರುಗಳು ಕಾಂಗ್ರೆಸ್ಸಿನ ನಾಯಕರುಗಳ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿತ್ತಂತವ್ರಿಗೆ. ಅವ್ರ ಮಾಹಿತಿ ಇಟ್ಕೊಂಡು ಸುಮ್ಮನೇನೂ ಕೂತ್ಕೊಂಡಿಲ್ಲ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರಂತೆ, ವಿಪಕ್ಷ ನಾಯಕರ ಗಮನಕ್ಕೆ ತರೋದಕ್ಕೂ ಪ್ರಯತ್ನ ಅಂದರೆ ಫೋನ್ ಮಾಡಿದ್ದಾರೆ, ಫೋನ್ ರಿಸೀವ್ ಮಾಡಿಲ್ಲ ಇವರು. ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಒಬ್ಬರಿಗೆ ವಿಷಯ ಮುಟ್ಟಿಸಿದ್ರಂತವ್ರು. ಅದಾಗಿ 2 ದಿವಸ ಆದಮೇಲೆ ಮತ್ತೊಂದು ಮೀಟಿಂಗ್ ಆಯ್ತಂತೆ. ನೋಡಿ, 18ನೇ ತಾರೀಕು ವೋಟಿಂಗ್ ಆಗಿದ್ದು, 13ನೇ ಅಂದರೆ 5 ದಿವಸ ಮೊದಲೇ ಇದೆಲ್ಲ ನಡೀತಾ ಇದೆ ಅನ್ನೋ ಮಾಹಿತಿ ಬಂದಿತ್ತು ಅವರಿಗೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಮೀಟಿಂಗ್ಗಳಾಗಿದ್ದಾವೆ ಅನ್ನೋದು ಹೇಳ್ತಾರೆ ಅವರು.
ಜೂನ್ 13ಕ್ಕೆ ಹೆಬ್ಬಾಳ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಿಂದ ಕಾಲ್ ಬಂತು. ಯಾರೋ ಕಾಲ್ ಮಾಡಿರ್ತಾರೆ, ಸದಾನಂದ ಗೌಡ್ರ ಹಿತೈಷಿಗಳು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂದರೆ ಅದು 4 ಸೀಸನ್ಸ್ ಹೋಟೆಲ್ ಬರುತ್ತಲ್ಲ, ಆ ಕಡೆ ಇರೋದು ಅಲ್ಲೇ. ಕಾಂಗ್ರೆಸ್ನ 4 ನಾಯಕರು ಬಿಜೆಪಿಯ ಕೆಲ ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂತು. ತಕ್ಷಣ ನಾನು ರಾಜ್ಯಾಧ್ಯಕ್ಷರಿಗೆ ಮತ್ತು ವಿಪಕ್ಷ ನಾಯಕರಿಗೆ ಕಾಲ್ ಮಾಡಿದೆ. ಆ ಇಬ್ಬರು ನಾಯಕರು ನನ್ನ ಜೊತೆ ಸಂಪರ್ಕಕ್ಕೆ ಸಿಗಲಿಲ್ಲ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಫೋನ್ ಮಾಡಿ ಹೇಳಿದೆ. ಮರುದಿನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ 2ನೇ ಸಭೆಯನ್ನು ಮಾಡಿದ್ದಾರೆ. ಆಗಲೂ ನಾನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದವರಿಗೆ ಅದನ್ನು ಹೇಳಿದೆ ಅಂತ. ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕಾಗಿರೋದು 3 ಜನರ ಕಮಿಟಿ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಕಮಿಟಿಯವ್ರು ಬಂದು ಕೇಳಿದ್ರೆ ಸದಾನಂದ ಗೌಡ್ರು ಹೇಳ್ತಾರಪ್ಪ, ಇಂಥವ್ರಿಗೆ ಫೋನ್ ಮಾಡಿದ್ದೆ ನೋಡಿ ನಾನು ಅಂತ. ಅವ್ರು ಏನು ಮಾಡಿದ್ರು ಮುಂದೆ? ಅದು ಅವ್ರ ಪಕ್ಷದ ಒಳಗಿನ ವಿಷಯ, ಏನಾದ್ರು ಮಾಡ್ಕೊಳ್ಳಿ, ಸುಮ್ಮನೆ ನಮ್ಮ ತಲೆಗೆ ಬಂದಿದ್ದು ಹೇಳಿದೆ ಅಷ್ಟೇ. ಸದಾನಂದ ಗೌಡರು ಈ ಹೇಳಿಕೆಯಲ್ಲಿ ಕಾರ್ಯಕರ್ತರ ಮನಸ್ಸಿನಲ್ಲಿದ್ದದ್ದನ್ನು ಮಾತಾಡಿದ್ರು ನೋಡಿ. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಸಮಿತಿ ಮಾಡಿದ್ದೀರಿ, ಸರಿ. ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸಿದ್ರಾ? ಅಭಿಪ್ರಾಯ ಕೇಳಿದ್ರಾ? ಸಮಾಲೋಚನೆಯೇ ಮಾಡದೆ ಎಲ್ಲವನ್ನೂ ಮಾಡ್ತಾ ಇರುವುದರ ಪರಿಣಾಮ ಇದು. ನಮ್ಮ ಒಳಜಗಳದಿಂದಾಗಿ ನಾವಿವತ್ತು ಸೋತಿದ್ದೇವೆ. ನಮ್ಮ ಒಳಗಿನ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಸೋತಿದ್ದೇವೆ. DK ಶಿವಕುಮಾರ್ CM ಆದ 1 ವಾರದಲ್ಲೇ ಎಂಥ ಏಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಾಸ್ತಿ ಆಗಿದೆ ಅಂತ ಕೇಳಿಸ್ಕೊಳ್ಳಿ. 5ನೇ ಅಭ್ಯರ್ಥಿ ಇಳಿಸಿದಾಗ ನಾವು ಜಾಗೃತರಾಗಬೇಕಿತ್ತು. ನನಗೆ 13ನೇ ತಾರೀಕಿನ ಸಾಯಂಕಾಲ ಪ್ರಮುಖರು ಒಬ್ಬರು ನನಗೆ ಒಂದು ಸಂದೇಶ ಫೋನ್ನ ಮುಖಾಂತರ ಹೇಳಿದರು, ಹೀಗೀಗೆ ಆಗ್ತಾಯಿದೆ, ಇಲ್ಲಿಯೇ ಪಕ್ಕದಲ್ಲಿರುವಂಥ ಐಷಾರಾಮಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ BJPಯ ಒಂದು 2-3 ನಾಯಕರು, ಕಾಂಗ್ರೆಸ್ನ 2-3 ನಾಯಕರು ಸೇರಿಕೊಂಡು ಸಮಾಲೋಚನೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ನ ಬಗ್ಗೆ ಸಮಾಲೋಚನೆ ಮಾಡ್ತಾಯಿದ್ದಾರೆ. ತಕ್ಷಣ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಫೋನು ಕನೆಕ್ಷನ್ ಟ್ರೈ ಮಾಡಿದೆ. ಇಬ್ಬರೂ ಲಭ್ಯ ಆಗಿಲ್ಲ. ಹಾಗಾಗಿ ನಮ್ಮ ಪಕ್ಷದ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನಗೆ ಲಭ್ಯ ಆದರು. ಆ ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿ ಹೇಳಿದೆ, ನೆಕ್ಸ್ಟ್ ಡೇ ಅದೇ ಟೀಮು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ನಿಮ್ಮ ಪಕ್ಕದ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಪಕ್ಕದಲ್ಲಿ ದೊಡ್ಡದು, ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಮಾತುಕತೆಗಳು ನಡೀತೀವಿ. ಇದನ್ನು ಕೂಡ ತಿಳಿಸುವಂಥ ವ್ಯವಸ್ಥೆ ಮಾಡಿದೆ ಪಕ್ಷದ ಪ್ರಮುಖರಿಗೆ. ಯಾರು ಕೂಡ ಗಂಭೀರ ಪರಿಗಣಿಸಲಿಲ್ಲ. ಇದನ್ನು ನಾನು ನನ್ನ ರಾಜ್ಯದ ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ. ನಮ್ಮ ರಾಜಕಾರಣವನ್ನು ದೇವಸ್ಥಾನದ ಮೆಟ್ಲಲ್ಲಿ ಇಡುವಂಥ ಕೆಲಸ ಮಾಡಬಾರ್ದು. ಅವರಿಗೆ ಇಂಥ ವಿಚಾರಗಳನ್ನು ಒಂದು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಇಲ್ಲ. ದೇವರೇ ಎಲ್ಲವನ್ನು ಮಾಡುವುದಾದರೆ ಮತ್ತು ನಾವು ಯಾಕೆ ಇರಬೇಕು? ರಾಜಕಾರಣ ದೇವರು ಮಾಡ್ತಾರೆ ಬಿಡಿ, ನಿಮಗೆ ಯಾಕೆ ಅಂತೇಳಿ ನೀವು ಅದನ್ನು ಹೇಳಬೇಕಲ್ಲ. ಒಂದು ನಿಮ್ಮ ಸಮಿತಿ ಮಾಡುವಾಗ ಮತ್ತೊಂದು ಮಾಡುವಾಗ ಒಂದು ಕೋರ್ ಕಮಿಟಿಯ ಸದಸ್ಯರಲ್ಲಿ ಫೋನ್ ಮಾಡಿ ಇಂಥವರಾಗ್ಬೋದು ಸಮಿತಿಗೆ ಸದಸ್ಯರು ಅಂತ ಹೇಳುವಂಥದ್ದನ್ನು ಕೂಡ ಕೇಳುವಂಥ ಯಾವುದೇ ಪ್ರಯತ್ನ ಅದು ಅಧ್ಯಕ್ಷರಾಗಲಿ ವಿರೋಧ ಪಕ್ಷ ನಾಯಕರಾಗಿ ಮಾಡಿಲ್ಲ. ನಮ್ಮೊಳಗಿನ ಆಂತರಿಕ ಕಚ್ಚಾಟದ ಮತ್ತು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳುವಂಥ ಶಬ್ದ ನಾವು ಏನು ಇಷ್ಟ ತನಕ ಉಪಯೋಗ ಮಾಡ್ತಾ ಇದ್ದೇವ, ಇದರ ಪ್ರತಿಫಲ ಇದು ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಅವರ ಸಾಮರ್ಥ್ಯ, DK ಶಿವಕುಮಾರ ಸಾಮರ್ಥ್ಯ ಅದು ಯಶಸ್ವಿ ಆಯಿತು, ಅದು ಗೊತ್ತಾಯಿತು. ಅದು ಕೇವಲ BJP ವಿರೋಧ ಪಕ್ಷಗಳಿಗೆ, ಕುಮಾರಸ್ವಾಮಿಗೆ, ನಮಗೆ ಮಾತ್ರ ಅಲ್ಲ, ಅದು ಕಾಂಗ್ರೆಸ್ನವ್ರಿಗೆ ಕೂಡ. ನೋಡಿ, 5ನೇ ಅಭ್ಯರ್ಥಿ ಹಾಕಿ ಹೈಯೆಸ್ಟ್ ವೋಟ್ ತೆಗೆದು ಕೆಲಸ ತಾಕತ್ತು ಈ ಶಿವಕುಮಾರ್ಗಿದೆ ಅಂತ ಅವರು ತೋರಿಸುವಂಥ ಕೆಲಸ ಮಾಡಿದ್ರು ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆಯಲ್ಲಿ ಬಂದದ್ದನ್ನು ನಾನು ಕಂಡಿದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂದ ತಕ್ಷಣ ರಾಜಕೀಯದಲ್ಲಿ ಆಸಕ್ತಿ ಇರುವ ಎಲ್ಲರೂ, BJPಯವರು, JDSನವರು ಏನು ಮಾತಾಡಿದ್ರು, ಏನು ಚರ್ಚೆ ಆಗ್ತಾಯಿತ್ತು? ಸಿದ್ದರಾಮಯ್ಯನವ್ರು ಕೆಳಗಿಳಿದು ಬಿಡ್ತಾರೆ, ಅವರನ್ನು ನಂಬಿಕೊಂಡು ಕಾಂಗ್ರೆಸ್ಸಿಗೆ ಓಟ್ ಹಾಕುವ ಅಹಿಂದ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಒಡೆದ ಚಿಲ್ಲಾಪಿಲ್ಲಿ ಆಗಿಬಿಡುತ್ತೆ. ಆ ವೋಟ್ ಬ್ಯಾಂಕ್ನಲ್ಲಿ BJPಗೆ ಎಷ್ಟು ಹೋಗ್ಬೋದು, JDSಗೆ ಎಷ್ಟು ಹೋಗಬಹುದು, ಡ್ಯಾಮ್ ಒಡೆದು ನೀರು ಬಂದರೆ ಎಷ್ಟೆಷ್ಟು ನೀರು ಹಿಡ್ಕೋಬೋದು. ಅಹಿಂದದಲ್ಲಿ ಅಲ್ಪಸಂಖ್ಯಾತರೇನು ಭಾಳ ಬರಲಿಕ್ಕಿಲ್ಲಪ್ಪ, ಇವ್ರ ಜೊತೆಗೆ ಯಾಕೆ ಬರ್ತಾರೆ? ಅಟ್ಲೀಸ್ಟು ಹಿಂದುಳಿದ ಮತ್ತು ದಲಿತ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಕುರುಬ ವೋಟ್ ಬ್ಯಾಂಕ್ ಏನಾಗುತ್ತೆ? ಕುರುಬ ವೋಟ್ ಬ್ಯಾಂಕ್ನಲ್ಲಿ BJPಗೆ ಎಷ್ಟು ಎಲ್ಲ ಚರ್ಚೆ ಆಗಿದ್ದು. DK ಶಿವಕುಮಾರ್ ಅವರು ದೂರದಲ್ಲಿ ನಿಂತ್ಕೊಂಡು ಒಂದು ಪಟಾಕಿ ಊದುಬತ್ತಿ ಹಚ್ಚಿ ಸುಮ್ಮನೆ ತಂಪಾಡಿಗೆ ತಾವು ಕೂತ್ಕೊಂಡ್ರು.
ಪಟಾಕಿ ಸಿಡಿದಿದೆ. ಈಗ ಸಿಡಿದಿದೆ ಪಟಾಕಿ. ಅಂದರೆ ಮುಖ್ಯಮಂತ್ರಿ ಬದಲಾವಣೆಯಿಂದ ಆಗಬಹುದಾದ ರಾಜಕೀಯ ಲಾಭ ನಾವೆಷ್ಟು ತಗೊಳ್ಳೋದು, ನಮಗೆಷ್ಟು ಸಿಗುತ್ತೆ ಅನ್ನುವ ಲೆಕ್ಕಾಚಾರದಿಂದ ನಮ್ಮೊಳಗೆ ಕ್ರಾಸ್ ವೋಟ್ ಮಾಡಿದವರು ಯಾರು, ನಮ್ಮೊಳಗೆ ನಂಬಿಕೆ ದ್ರೋಹ ಯಾರು ಮಾಡಿದ್ರು, ನಮ್ಮೊಳಗೆ ಮಾತ್ರ ದ್ರೋಹ ಯಾರು ಮಾಡಿದ್ರು, ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ, ನಾವು ದಿಲ್ಲಿಗೆ ಹೋಗ್ತೀವಿ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳ್ತೀವಿ ಅನ್ನೋ ಲೆವೆಲಿಗೆ ಬಂತಿದ್ವು. ಈಗ ಇದರಲ್ಲೇ ಹೋಗುತ್ತೆ, 1 ತಿಂಗಳು 2 ತಿಂಗಳು ಇದೇ ಚರ್ಚೆಯಲ್ಲಿ ಹೋಗುತ್ತಿದ್ದು. ನಾಳೆ 25ನೇ ತಾರೀಕು ಆ ಕಮಿಟಿಯವರು ಒಂದು ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಏನು ಹೆಸರು ಹಾಕ್ತಾರಾ, ಹೆಸರು ಹಾಕಿದ್ರೆ ಮಾಹಿತಿ ಹೊರಗೆ ಬರುತ್ತೆ, ಹೆಂಗೋ ಬರುತ್ತೆ. ಓ ಇವ್ರು ಮಾಡಿದ್ರ, ಅವ್ರು ಮಾಡಿದ್ರ, ನಾವು ಮಾಡಿಲ್ಲ, ನಾವು ಅಲ್ಲಿಗೆ ಬಂದು ನಾಣೆ ಹಾಕ್ತೀವಿ, ಅದು ಇದೇ ಚರ್ಚೆಯಲ್ಲಿ ಹೋಗ್ಬಿಡುತ್ತೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಹನಿಮೂನ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತಷ್ಟೆ. ಅಂದರೆ ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸುವುದು, ಜನಾಂದೋಲನ ಮಾಡುವುದು, ಸರ್ಕಾರದ ತಪ್ಪುಗಳನ್ನು ಎತ್ತಿ ಜನರಿಗೆ ತೋರಿಸೋದು, ಪ್ರತಿಭಟನೆಗಳನ್ನು ರೂಪಿಸುವುದು, ಇದನ್ನು ಬಗೆಹರಿಸ್ಕೊಂಡ್ರೆ ಸಾಕಾಗಿದೆ ಅಂತ, ಇದನ್ನು ಬಗೆಹರಿಸ್ಕೊಂಡ್ರೆ ಸಾಕಾಗಿದೆ ಅನ್ನೋ ಹಂಗಾಗತ್ತೆ ಇವ್ರಿಗೆ. ನೋಡಿ, ಅಷ್ಟೆಲ್ಲ ಮಾಡಿ 18ನೇ ತಾರೀಕು ಸಾಯಂಕಾಲ ಡಿ.ಕೆ. ಶಿವಕುಮಾರ್ ಅವರು, ನನಗೆ ಇನ್ನೂ ಆ ದೃಶ್ಯ ಕಣ್ಣಿಂದ ಹೋಗ್ತಾ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂತ್ಕೊಂಡು ಕರ್ನಾಟಕ ಸರ್ಕಾರ ನಡೀತಾ ಇರುವ ರೀತಿಗೆ, ನಾವು ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳಿಗೆ, ನಾವು ಮಾಡ್ತಾ ಇರುವ ಅಭಿವೃದ್ಧಿಗಳಿಗೆ ಮನಸೋತು BJP JDSನವರು ಓಟ್ ಹಾಕಿದ್ದಾರೆ ಅಂತ ಮಾತಾಡ್ತಾ ಇದ್ದರೆ ಡಿ.ಕೆ. ಶಿವಕುಮಾರ್ ಪಕ್ಕದಲ್ಲಿ ಮಗುಮ್ಮ ಕೂತ್ಕೊಂಡಿದ್ರು. ಆಮೇಲೆ ಹೇಳಿದ 2 ಸೆಂಟೆನ್ಸ್ ಅವರು, ನಮಗೆ ಯಾರು ಓಟ್ ಹಾಕಿದ್ರು, ಯಾಕೆ ಓಟ್ ಹಾಕಿದ್ರು ಗೊತ್ತೇ ಆಗಲಿಲ್ಲಪ್ಪ ನಮಗೆ ಅಂದ್ಬಿಟ್ರು. ಹಾಗೆ ರೀ ರಾಜಕಾರಣ ಅಂದರೆ, ಹಾಗೆ ರಾಜಕಾರಣ ಅಂದರೆ. ಈಗ ಇದ್ರ ಮೇಲೆ ನಡ್ಕೊಂಡು ಹೋಗುತ್ತೀನಿ. ನಾಳೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಆರ್ ಅಶೋಕ್ ಬಹುಶಃ ಫ್ಲೈಟ್ ಹತ್ತದ್ರಿ. ಈಗ ವಿಜೇಂದ್ರ ಅವ್ರು ಹೋಗ್ತಾರೆ. ನಾಳೆ 12 ಗಂಟೆಗೆ ನಿತಿನ್ ನಬೀನ್ ಅವ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ. ಅಲ್ಲಿ ಹೋಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಲ್ಲಿಂದ ಏನು ಬರುತ್ತೆ ಸುದ್ದಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.